ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನರತ್ನಗಳು. ಶೀರ್ಷಿಕೆ: ಸ್ವದರ್ಶನ ಚಕ್ರದಿಂದ ಪಾಪ ವಿಮೋಚನೆ, ದೇವತೆಗಳ ಮಾರ್ಗ. ಮುಖ್ಯ ಜ್ಞಾನರತ್ನಗಳು. ಮುರಳಿಯ ಮುಖ್ಯ ಮಂತ್ರ: ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ. ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಿದ್ದಾರೆ. ಸ್ವದರ್ಶನ ಚಕ್ರ ತಿರುಗಿಸುವುದರಿಂದ ವಿಕರ್ಮ ವಿನಾಶವಾಗುತ್ತದೆ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಮುಂದೆ ದೇವತೆಗಳಾಗುತ್ತೇವೆ. ಪವಿತ್ರತೆ ನಂಬರ್ 1. ದೈವಿ ಗುಣ. ಆತ್ಮಕ್ಕೆ ತಂದೆಯು ಜ್ಞಾನದ ಬೆಳಕು ನೀಡುತ್ತಿದ್ದಾರೆ. ಮನೆ ಪರಮಧಾಮ ನೆನಪಿನಲ್ಲಿ ಇರಬೇಕು. ತಂದೆಯು ಜ್ಞಾನ ಸಾಗರ, ಮನುಷ್ಯ ಸೃಷ್ಟಿಯ ಬೀಜ ರೂಪ. ಸಂಗಮಯುಗದಲ್ಲೇ ಆತ್ಮ ಶುದ್ಧೀಕರಣ ಸಾಧ್ಯ. ದೇವತೆ ಅಸುರರ ಯುದ್ಧ ಕಥೆಯಲ್ಲಿದೆ, ವಾಸ್ತವದಲ್ಲಿ ನಡೆಯದು. ನಾವು 84 ಜನ್ಮಗಳ ಪೂರ್ಣ ಚಕ್ರ ಮುಗಿಸುತ್ತಿದ್ದೇವೆ. ಆತ್ಮ ಪವಿತ್ರವಾದಾಗ ಶರೀರವನ್ನು ತ್ಯಜಿಸುತ್ತದೆ. ಭವಿಷ್ಯದ 21 ಜನ್ಮಗಳ ಸ್ವರ್ಗೀಯ ಜೀವನವಾಗಿರುತ್ತದೆ. ದೇವತೆಗಳ ವಸ್ತ್ರ ಆಭರಣಗಳು ಶುದ್ಧವಾಗಿರುತ್ತವೆ, ಮಲಿನವಿಲ್ಲ. ಸ್ಮರಣೆ ಮತ್ತು ದೈವಿ ಗುಣ ಧಾರಣೆಯಿಂದ ಕರ್ಮಾತೀತ ಸ್ಥಿತಿ. ಭಕ್ತಿ ಮಾರ್ಗದಲ್ಲಿ ಜ್ಞಾನ ವಿಕೃತಗೊಂಡು ಕಥೆಗಳಾಗಿ ಉಳಿಯುತ್ತದೆ. ಲಕ್ಷ್ಮೀ ನಾರಾಯಣರ ಮಹಿಮೆಯ ಮೂಲ ಈ ಯುಗದಲ್ಲೇ. ತಂದೆ ನಮ್ಮನ್ನು ಪೂಜ್ಯರಿಂದ ಪೂಜಾರಿಗಳನ್ನಾಗಿ ಮಾಡುತ್ತಾರೆ. ಸ್ವದರ್ಶನ ಚಕ್ರದ ನೆನಪು ನಮ್ಮ ರಕ್ಷಣಾ ಕವಚ. ಲೌಕಿಕ, ಪಾರಲೌಕಿಕ, ಅಲೌಕಿಕ 3 ತಂದೆಗಳಲ್ಲಿ ಶಿವ ತಂದೆ ಶ್ರೇಷ್ಠ. ಸ್ವರ್ಗದಲ್ಲಿ ಒಂದೇ ಧರ್ಮ, ದೇವಿ ದೇವತಾ ಧರ್ಮ. ತಂದೆಯ ಮಾರ್ಗದಲ್ಲಿ ನಡೆದರೆ ಚಿಂತೆ ದುಃಖ ದೂರ. ಎಲ್ಲ ಆತ್ಮಗಳು ಕೊನೆಯಲ್ಲಿ ಮಧುರ ಮನೆಗೆ ಹೋಗುತ್ತವೆ. ಈಗಲೇ ಜ್ಞಾನ ಧಾರಣೆ ಮಾಡಿದರೆ ಭವಿಷ್ಯ ಖಚಿತವಾಗಿ ಸ್ವರ್ಗ. ಮುರಳಿಯ ಮುಖ್ಯ ಸಾರಾಂಶ. ಇಂದು ಬಾಬ್ದಾದ ಮಧುರ ಮಕ್ಕಳಿಗೆ ನೆನಪಿಸಿದರು. ಪವಿತ್ರತೆ ಮತ್ತು ಸ್ವದರ್ಶನ ಚಕ್ರವೇ ಪಾಪದಿಂದ ವಿಮುಕ್ತಿಯ ಮಾರ್ಗ. ನಾವು ಎಲ್ಲರೂ ಆತ್ಮಗಳು, ತಂದೆಯು ಪರಮಾತ್ಮ. ಈ ಸಂಗಮಯುಗದಲ್ಲಿ ತಂದೆ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮತ್ತು ದೇವತೆಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಕೇವಲ ಸ್ಮರಣೆ ಅಥವಾ ನೆನಪು ಸಾಕು ಅಲ್ಲ, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಪವಿತ್ರತೆಯೇ ನಂಬರ್ 1 ಗುಣ. ಆತ್ಮ ಶುದ್ಧವಾದಾಗ ಶರೀರವನ್ನು ಬಿಟ್ಟು ಪರಂಧಾಮಕ್ಕೆ ಹಿಂತಿರುಗುತ್ತದೆ. ಈ ಜ್ಞಾನಸಾಗರ ತಂದೆಯು ನಮ್ಮನ್ನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡಿ ಮುಂದಿನ 21 ಜನ್ಮಗಳ ಸ್ವರ್ಗೀಯ ಜೀವನದ ಭರವಸೆ ಕೊಡುತ್ತಾರೆ. ಅದಕ್ಕಾಗಿ ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ ಮತ್ತು ಪರಂಧಾಮ ನಮ್ಮ ಮನೆ ನೆನಪಿನಲ್ಲಿ ಇರಲಿ. ಧಾರಣೆಗಾಗಿ ಮುಖ್ಯ ಸಾರ: ಸ್ವದರ್ಶನ ಚಕ್ರ ಧಾರಣೆ. ನಡೆದು ಮಾತನಾಡುತ್ತಾ ಕೆಲಸ ಮಾಡುತ್ತಾ ನೆನಪು ಮಾಡಬೇಕು. ಪವಿತ್ರ ಮನಸ್ಸು, ಬುದ್ಧಿ ಸದಾ ಪರಂಧಾಮದ ನೆನಪಿನಲ್ಲಿರಲಿ. ವರದಾನ: ಸರ್ವಗುಣ ಸಂಪನ್ನರಾಗಿ ಒಂದು ವಿಶೇಷತೆಯಲ್ಲಿ ಪ್ರಭಾವಶಾಲಿ ಭವ. ಎಲ್ಲ ಗುಣಗಳಲ್ಲಿ ಸಂಪನ್ನರಾಗಿದ್ದು ಒಂದು ಕ್ಷೇತ್ರದಲ್ಲಿ ವಿಶೇಷ ಪ್ರಭಾವ ತೋರಿಸುವಂತೆ ನಿಮ್ಮ ಶಕ್ತಿ ಜ್ಞಾನವನ್ನು ಸೇವೆಯಲ್ಲಿ ಬಳಸಿರಿ.